ನಾನು ಈ ಸಂಜೀವನ ಇಲ್ಲಿ ಯೇಸು ಕ್ರಿಸ್ತ ಬಳಿಕಟ್ಟ ಅನ್ಕೋಟ, ಆಮೇಲೆ ಇವರ ಬಸು ಇವರು ಇಬ್ಬರು ಕೂಡಿ ನಮ್ಮ ಸರ್ ಜೊತೆ ಕಾನ್ಫರೆನ್ಸ್ ಕಾಲದಲ್ಲಿ ನಮ್ಮನ್ನ ಹಾಕಿದ್ರು. 2ನೇ ದಿವಸ ಅಂದರೆ ಸೋಮವಾರ ದಿವಸ ಏನು ಕಾಲ್ ಮಾಡಿದ್ನು. ಅದೇ ಸೋಮವಾರ ದಿವಸ ಕಾಲ್ ಮಾಡಿದ್ನು. ಮಂಗಳವಾರ ದಿವಸ ನಂದು ಆಪ್ರೇಷನ್ ಇದ್ರಿ, ಅಂದ್ರೆ ಹಾರ್ಟ್ ಆಪ್ರೇಷನ್ ಭೀ ಆಗಬೇಕಾಗಿತ್ತು ರೀ. ಮತ್ತು 1 ಗಂಟೆ ಇತ್ತು ರೀ, ಎರಡು ಗಂಟೆ ಇತ್ತು. ಆ ಗಂಟೆನ ಬರೀ 30 ತಾಸ್ನಾಗ ನುಸ್ತಾ ಪ್ರೇಯರ್ದಾಗ ಅವರು ಕಡಿಮೆ ಮಾಡಿದಕ್ಕೆ ಅವ್ರು ಸಾಕ್ಷಾತ್ ದೇವ್ರಂತ ನಾವು ನಂಬ್ಕೊಂಡಿದ್ದು ಬಂದಿದ್ದೀವಿ. ಅವರು ನಮಗೆ ದೇವರು. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಇಲ್ಲಿ ಇರ್ತಿರ್ಕಿಲ್ರಿ. ಏನಾಗಿತ್ತು ಅಂದರೆ ಬಡತನ ಪರಿಸ್ಥಿತಿಗಳು ಜೀವನದಲ್ಲಿ ಎಲ್ಲ ನೊಂದು ಬೆಂದು ಹೋಗಿದ್ರು. ಮತ್ತು ಹಾರ್ಟಿಂದು, ಆಮೇಲೆ ತಿರುಗಾದ ಯೂರಿನ್ ಪ್ಲೇಸ್ ದೊಡ್ಡ ಇತ್ತು. ಬಸ್ಸು ಬರೆದ ಕಾನ್ಫರೆನ್ಸ್ ಕಾಲ್ ಹಾಕಿ ಕೊಟ್ಟಿದ್ರು. ಆ ಟೈಮ್ದಲ್ಲಿ ನಾ ಜಸ್ಟ್ ಮಾತಾಡ್ದೆ, ಪ್ರೇಯರ್ ಮಾಡಲಿಲ್ಲ, ಏನಿಲ್ಲ, ದೇವ್ರ ನಂಬರಿ, ದೇವ್ರು ಕಾರ್ಯ ಮಾಡ್ತಾರೆ ಅಂತ ಹೇಳಿದೆ. ನಾನು ಹೇಳಿದ್ದು ಕೇವಲ 3 ತಾಸೊಳಗಡೆ ಇವ್ರಿಗೆಲ್ಲ ರಿಕವರ್ ಆಗೈತೆ ರೀ. ಅರ್ಥ ಆಯ್ತು ರೀ? ದೇವ್ರು ದೊಡ್ಡ ಕಾರ್ಯ ಮಾಡ್ತಾನೆ. ಯಾವಾಗ ಯೇಸು ಕ್ರಿಸ್ತನ ನಂಬ್ತೀವಲ್ಲ, ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಯಾಕೆ ಹೇಳ್ತೀನಿ ಅಂದ್ರೆ ದೇವರ ನಾವು ನಂಬಬೇಕ್ರಿ, ನಂಬೋ ಬಾಗ್ಲ ಬಿಡುಗಡೆ. ಮತ್ತು ಬ್ರದರ್ ನೋಡ್ರಿ, ಸಂಜಪ್ಪ ಅವ್ರಿಗೆ ಭಾಳ ತ್ರಾಸ, ಕುಂತ್ಕೊಂಡ್ರೆ ಹೇಳಕ್ಕೆ ಬರ್ತದೆ, ಎದ್ರು ಕುಂದಾಕ್ ಬರ್ತದೆ. ಅಂಥ ಪರಿಸ್ಥಿತಿ ಒಳಗಡೆ ಎಲ್ಲ ದವಾಖಾನೆಗಳು, ಡಾಕ್ಟ್ರುಗಳು ಎಲ್ಲ ಮುಗಿದು ಹೋಗಿದ್ರು ಲೈಫ್ ಒಳಗಡೆ. ಅಂಥ ಕ್ರಿಟಿಕಲ್ ಕಂಡೀಷನ್ ಒಳಗಡೆ ಅವ್ರ ಹತ್ರ ನಾನು 1 ಪೈಸೆ ಕೂಡ ನಾನು ಡಿಮಾಂಡ್ ಮಾಡಿಲ್ಲ. ಅವ್ರ ಮನೆಗೆ ಯಾವತ್ತು ಕಾಲಿಟ್ಟು ಒಂದು ಪ್ರೇಯರ್ ಮಾಡಿ ಬಂದೆ, ಅವತ್ತಿಂದ ಅವ್ರಿಗೆಲ್ಲ ಫುಲ್ ರಿಕವರ್ ಆಗೈತೆ. ನನಗೆ ಯಾಕೆ ಹೇಳ್ತೀನಂದ್ರೆ ಸತ್ಯ ಇದೆ ಅಂತ ತಿಳ್ಕೊಳ್ರಿ, ಆ ಥರ ಮಾರ್ಗದಾಗ ನಡೀರಿ, ದೇವರೆಲ್ಲ ಬಿಡುಗಡೆ ಕೊಡ್ತಾರೆ. ಓಕೆ, ಸೊ ಸಾಕ್ಷಿ ದೇವರಾಶ್ವ.